ಅರೆ ವಾ ಮಮ್ಮಿ, ನೀವಂತೂ ಕೈಟ್ ಹಾರಿಸೋದ್ರಲ್ಲಿ ಪ್ರೋ ತರ ಕಾಣಿಸ್ತಿದ್ದೀರಾ. ಪ್ರೋ ಅಂದ್ರೆ ನಿನ್ನ ಬ್ರೋ ಕೊಡ್ತಾರನಾ? ಅರೆ ಮಮ್ಮಿ, ಬ್ರೋ ಅಲ್ಲ, ಪ್ರೋ ಅಂದ್ರೆ ಪ್ರೊಫೆಷನಲ್, ಎಕ್ಸ್ಪರ್ಟ್. ಅಷ್ಟಕ್ಕೂ ಅವ್ರು ಯಾರಮ್ಮ ಹೇಳಿ? ನಮ್ ಎಲ್ಲರಮ್ಮ. Yes! ಸಮರ್ಥ್, ಥ್ಯಾಂಕ್ ಯು ಮಗನೇ. ಹೇ ಬಾವಾ, ನನಗ್ ನೆನಪಾಯ್ತು, ನನಗೂ ಗಾಳಿಪಟ ಹಾರ್ಸೋಕ್ ಬರುತ್ತೆ. ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ. ಪಟ ಹಾರೋ ಗಾಳಿಪಟ, ಪಟ ಪಟ ಬೋರು ಧೂಳಿಪಟ, ಪಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಲ ಇದ್ರೂ ಕೋತಿಯಲ್ಲ. ಪಟ ಹಾರೋ ಗಾಳಿಪಟ, ಪಟ ಪಟ ಬೋರು ಧೂಳಿಪಟ. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಬೋರು ಧೂಳಿಪಟ. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ. ಪಟ ಹಾರೋ ಗಾಳಿಪಟ, ಪಟ ಪಟ ಬೋರು ಧೂಳಿಪಟ. ಪಟ ಮೇಲೇರಿ ಬೀಳುವುದು, ಒಮ್ಮೊಮ್ಮೆ ಬಾಗುವುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ ಹೇಳ್ದು ಗುರು. ಇದ
ಮರೆತೋರು ಗೊತ್ತಾ ಆದ್ರು ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ. ಇದು ಗುಳಿ ಪಪ್ಪ ಕೈಟ್. ಓಹೋ ಸಾರಿ 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 ಮಾವಾ ಅಯ್ಯೋ ಹಬ್ಬ ಅಲ್ವಾ? ತಾತ ಬಡಿ ನಿಮ್ ಗಾಳಿಪಟ ಹುಷಾರಾಗಿ ಇಟ್ಕೊಳ್ಳಿ, ನಾನು ನಿಮ್ ಪಟನ ಕಟ್ ಮಾಡ್ತಾ ಇದ್ದೀನಿ. ನೀನು ಮೊದಲು ನಿನ್ ಗಾಳಿಪಟ ಉಳಿಸ್ಕೋ. ಲೋ ತುಷಾರ್, ನಿನ್ ಮೊದಲು ನಿಂದು ನೋಡ್ಕೋ. ಕಮಾನ್ ಸಮರ್ಥ್, ಕಮಾನ್ ಮಗನೆ. ಕಟ್ಟಾಯ್ತು. ಅಯ್ಯೋ ಯಾರಾದ್ರೂ ತಡೀರಿ ಇವಳನ್ನ, ಇಲ್ದಿದ್ರೆ ಇವಳು ಈ ಏರಿಯಾದವರ ಪಟಾನೆಲ್ಲ ಕಟ್ ಮಾಡ್ಬಿಡ್ತಾಳೆ. ಕಟ್ ಮಾಡ್ತೀನಿ. ಎಲ್ರಿಗಿಂತ ಮುಂಚೆ ಆ ವಿಮ್ಲಾ ಪಟನ ಕಟ್ ಮಾಡ್ತೀನಿ. ನನ್ ಬೆನ್ ಹಿಂದೆ ಎಲ್ರ ಹತ್ರ ನನ್ ಬಗ್ಗೆ ಮಾತಾಡ್ತಾಳಲ್ಲ, ಇವತ್ತು ಅವಳಿಗೆ ಮಾಡ್ತೀನಿ. ಅಯ್ಯೋ ನನ್ ಮಹಾಪರಾಕ್ರಮಿ ಲಲಿತಾದೇವಿ, ಇದು ಹಬ್ಬ, ಯಾವ್ದೋ ಯುದ್ಧ ಅಲ್ಲ. ನನ್ ಪಾಲ್ಗಂತೂ ಯುದ್ಧನೇ. ನೀವು ನನ್ನ ಏಕಾಗ್ರತೆನ ಹಾಳು ಮಾಡ್ಬೇಡಿ. ನೀವು ದಾರ ಹಿಡ್ಕೊಳ್ಳಿ. ಸರಿ. ಆಗೋಯ್ತಲ್ಲ. ಆಗೋಯ್ತಾ? ಏ ಅಕ್ಕ, ನಾನ್ ದಾರಣ ಯಾರೋ ಕಟ್ ಮಾಡ್ಬಿಟ್ರು. ತಾತ ನಿಮ್ ಕೈಯಾರೆ ನೀವ್ ನಿಮ್ ಗಾಳಿಪಟನ ಕಟ್ ಮಾಡಿದ್ರಿ. ಇತ್ತಗೋ. ಅಯ್ಯೋ ಏ ಇಟ್ಕೋ. ಏನ್ದನು, ಎಷ್ಟು ವರ್ಷದಿಂದ ನಿನಗೆ ಕಲ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಾಗ ಆ ಮೀನುಗೂ ಬಂತು, ಆದ್ರೆ ನಿನಗ್ ಬರ್ಲಿಲ್ಲ. ಇರ್ಲಿ ಬಿಡಿ, ನನ್ಗೇನ್ ಕಲಿಯೋದ್ ಬೇಕಿಲ್ಲ. ಅದು ಅಲ್ದೆ ನಾನ್ ನಿಮ್ ಲೇಡಿ ಲಕ್. ಸೊ ನೀವ್ ಗಾಳಿಪಟ ಹಾರಿಸಿ, ಇಲ್ಲ ಅಂದ್ರೆ ನನ್ ಲೇಡಿ ಲಕ್ ಕೆಲ್ಸಕ್ ಬರಲ್ಲ. ಯಾಕೆ ಏನಾಯ್ತು ನನ್ನ ಕ್ಯೂಟ್ ಇಡಿಯಟ್? ನೀನು ಪಂದ್ಯನ ಗೆಲ್ತೀನಿ ಅಂತ ಹೇಳಿದ್ದೆ. ಈಗ 11,111 ರೂಪಾಯಿನ ನನ್ನ ಅಕೌಂಟ್ಗೆ ಜಮಾ ಮಾಡ್ಬಿಡಿ. ಬಡ್ಡಿ ಬಂದ್ಬಿಡುತ್ತೆ. ಅಯ್ಯೋ, ಮತ್ತೆ ಪ್ರಯತ್ನ ಪಡು. ಒಂದ್ಸಲ ಸೋತ್ ಬಿಟ್ವಿ ಅಂದ್ರೆ ಅದ್ರ ಅರ್ಥ ಮತ್ತೆ ಗೆಲ್ಲಕ್ ಆಗಲ್ಲ ಅಂತ ಅಲ್ಲ. ಹೋದ್ಸಲ ಏನ್ ತಪ್ಪು ಮಾಡಿದ್ಯೋ ಅದನ್ನ ಮತ್ತೆ ಮಾಡ್ಬೇಡ. ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತವೆಂದು ಬರಿಬಿಂಕಾನೆ ಅವಳ ಉಡುಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅದೇನೋ ಮಿಂಚು ಆ ಕಣ್ಣಲ್ಲಿ ಹೆಜ್ಜೆನ ಹಿಂಡು ಸರದಿಯಲಿ. ತುಷಾರ್, ನೀನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಪನಿಷ್ಮೆಂಟ್ ಕೊಡೋಕೆ. ಹೌದಾ? ನನ್ ಪಟ ಕಟ್ ಮಾಡಿಸಿದ್ಯಾ, ಶಿಕ್ಷೆ ಕೊಡ್ಲೇಬೇಕಲ್ವಾ? ಹರಿಬಿಡುವ ಹಂಸೆ
ಯಾರು ಸಾಟಿ ಎಂದು ಎಣಿಸೋರತಿ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಹಾಡೋರಿಗಂತೂ ಅವಳೇ ದನಿ ಬರೆಯೋರಿಗಂತೂ ಭಾರಿ ಗಣಿ ಆ ಗಣಿಯೇ ನನ್ನಿ ಉಸಿರಾಧಣಿ ಮೋಡಗಳ ಬಾಲು ಮಳೆಯಾಗದೇನು ಹಾಲಂತ ಪ್ರೀತಿ ಎಂದು ಹುಸಿಯಾಗದು ಅವಳ ಒಲವನಗೆ ಅವಳ ಮೊಗಸಿರಿಗೆ